ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೊಟ್ಟಂತಹ ಹೇಳಿಕೆ ಇದು. ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ ಸಿಎಂ ಆಗಬೇಕು ಅನ್ನೋದಿದೆ. ಈಗ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಣಯವನ್ನು ಮಾಡಬೇಕು. ಹೈಕಮಾಂಡ್ ನಿರ್ಧಾರವೇ ಫೈನಲ್. ಡಿಕೆಶಿ ಸಿಎಂ ಆಗೋದಕ್ಕೆ ಸಂಸದೆ ಪ್ರಿಯಾಂಕಾ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ಹೇಳಿದಂಗೆ ಅವರು ಹೈಕಮಾಂಡ್ಗೆ ಎಲ್ಲರೂ ಬಂದಿದ್ದಾರೆ. ಸಿ ಎಮ್ ಅವರಾಗಲಿ, ಡಿ ಸಿ ಎಮ್ ಅವರಾಗಲಿ, ಕ್ಯಾಬಿನೆಟ್ ಇರಲಿ, ಎಲ್ಲ ಎಂ ಪಿಗಳು ಅವ್ರು ಏನಂತಾರೆ ಅದನ್ನು ನಾವು ಡಿಸಿಷನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳಿಕೆ ಬಯಸ್ತೇವೆ. ಎಲ್ಲರೂ ಆಸೆ ಇದೆ. ಎಲ್ಲರೂ ಕೂಡ ಮೊನ್ನೆ ಚುನಾವಣೆ ನಡೆದಂಥ ಎಲ್ಲರೂ ಕೂಡ ಭಾಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಆಯಿತು. ಎಲ್ಲರೂ ಕೂಡ ಭಾಳ ಎಫರ್ಟನ್ನು ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಅಂದಮೇಲೆ. ಸೊ ಅದಕ್ಕಾಗಿ ದೇರ್ ಈಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತೊಗೋತಾರೆ ನೋಡಬೇಕು. ಅವರು 2028 ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತೊಗೊಂಡ್ರು ನಾವು ಬದ್ಧರಾಗಿದ್ದೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನೇ ಪಾಲಿಸ್ತೀವಿ. ಸಿದ್ದರಾಮಯ್ಯ ಸರ್ ಅವರೇ ಮುಂದುವರಿಬೇಕು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಮುಂದುವರಿಬೇಕು. ಎಸ್, ಗೊಂದಲ ಅದೇ ಹೇಳಿದ್ನಲ್ಲ, ಎಲ್ರಿಗೂ ಆಸೆ ಇರುತ್ತೆ ರೀ. ಸೊ ಅದಕ್ಕೆ ಎಲ್ಲರೂ ತಮ್ಮ ಬೆಂಬಲಿಗರು ಮತ್ತು ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಈಸ್ ಹೈಕಮಾಂಡ್ಸ್. ಇದು ಸಂಸದೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯೂ ಆಗಿರುವಂತಹ ಪ್ರಿಯಾಂಕಾ ಅವರ ಮಾತು. ಸತೀಶ್ ಜಾರಕಿಹೊಳಿ ಅವರು ಹೇಳಿ ಕೇಳಿ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು. ಅವರ ಪುತ್ರಿ ಪ್ರಿಯಾಂಕಾ ಅವರು 5 ವರ್ಷವೂ ಸಿದ್ದರಾಮಯ್ಯನವರು ಸಿಎಂ ಆಗಿರಬೇಕು ಅಂತ ಹೇಳಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಬಟ್ ಡಿ ಕೆ ಸಿಎಂ ಆಗೋದಕ್ಕೆ ಅವರು ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ.